ಕವಿತಾ ಗೌಡ ಮನೆ ತುಂಬಿದ ಕಂದಮ್ಮ. ಆಸ್ಪತ್ರೆಯಿಂದ ಮನೆವರೆಗಿನ ವಿಡಿಯೋ ಶೇರ್ ಮಾಡಿದ ನಟಿ ಕವಿತಾ ಗೌಡ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು ಮಗು ಮತ್ತು ಸಸಿಯ ಜೊತೆ ಮನೆಗೆ ಆಗಮಿಸಿದ್ದಾರೆ. ಮಗುವನ್ನ ಮನೆ ತುಂಬಿಸಿಕೊಂಡಿರುವ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ. ಲಕ್ಷ್ಮೀ ಬಾರಮ್ಮ ಖ್ಯಾತಿಯ ಕವಿತಾ ಗೌಡ ಹಾಗೂ ನಟ ಚಂದನ್ ಗೌಡ ಇದೇ 19ರಂದು ಗಂಡು ಮಗುವಿನ ಅಪ್ಪ ಅಮ್ಮ ಆಗಿದ್ದಾರೆ. ಕವಿತಾ ಗೌಡ ಮುದ್ದಾದ ಮಗುವಿಗೆ ಜನ್ಮ ನೀಡಿದ್ದು ಈ ಬಗ್ಗೆ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ರು. ಇತ್ತೀಚೆಗಷ್ಟೇ ಸೀಮಂತ ಶಾಸ್ತ್ರ ಮಾಡಿಕೊಂಡಿದ್ರು. ಗುಲಾಬಿ ಬಣ್ಣದ ಸೀರೆಯಲ್ಲಿ ಮೈತುಂಬಾ ಆಭರಣ ಧರಿಸಿ ಗೊಂಬೆಯಂತೆ ಕಾಣ್ತಾ ಇರುವ ಕವಿತಾ ಅವರಿಗೆ ಸೆಲೆಬ್ರಿಟಿಗಳು ಸೇರಿದಂತೆ ಅಭಿಮಾನಿಗಳು ಶುಭ ಹಾರೈಸಿದ್ರು. ಕವಿತಾ ಅವರಿಗೆ ಹೆಣ್ಣು ಮಗು ಇಲ್ಲವೇ ಅವಳಿ ಮಕ್ಕಳಾಗಲಿದೆ ಅಂತ ಹಲವರು ಭವಿಷ್ಯ ನುಡಿದಿದ್ರು. ಆದ್ರೆ ಅವೆಲ್ಲವೂ ಸುಳ್ಳಾಗಿ ಕವಿತಾಗೆ ಗಂಡು ಮಗು ಆಗಿದೆ. ಇದೀಗ ಕವಿತಾ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು ಮಗುವನ್ನ ಮನೆಗೆ ಕರ್ಕೊಂಡು ಬಂದಿದ್ದಾರೆ. ಈ ಬಗ್ಗೆ ಚಂದನ್ ಗೌಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಶೇರ್ ಮಾಡಿದ್ದಾರೆ. ಕವಿತಾ ಆಸ್ಪತ್ರೆಯಲ್ಲಿ ಇರೋದನ್ನ ಹಾಗೂ ಪುಟ್ಟ ಕಂದಮ್ಮ ಚಂದನ್ ಅವರ ಕೈ ಹಿಡಿದಿರೋದನ್ನ ಈ ವಿಡಿಯೋದಲ್ಲಿ ನೋಡಬಹುದು. ಮಗುವಿನ ಜೊತೆಗೆ ಸಸಿಯೊಂದನ್ನ ಮನೆಗೆ ತರಲಾಗಿದೆ. ಚಂದನ್ ಅವರು ಮಗುವನ್ನ ಹಿಡ್ಕೊಂಡಿದ್ದಾರೆ. ಕವಿತಾ ಅವರು ಸಸಿಯನ್ನ ಹಿಡಿದು ಮನೆಗೆ ಬಂದಿದ್ದಾರೆ. ಮಗುವನ್ನ ಮನೆ ತುಂಬಿಸಿಕೊಳ್ಳಲಾಗಿದೆ. ಇದರ ಸಂಪೂರ್ಣ ವಿಡಿಯೋವನ್ನ ಅವರು ಶೇರ್ ಮಾಡಿಕೊಂಡಿದ್ದಾರೆ. ಮಗುವಿನ ಜೊತೆ ಸಸಿ ಕೂಡ ತಂದಿರೋದಕ್ಕೆ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಮಗು ಹುಟ್ಟಿದಾಗಲೂ ಹೀಗೆ ಒಂದೊಂದು ಗಿಡ ನೆಡುವ ಅಭ್ಯಾಸವನ್ನ ಎಲ್ಲರೂ ರೂಢಿಸಿಕೊಳ್ಳಬೇಕಿದೆ ಎಂದು ನೆಟ್ಟಿಗರು ಕಮೆಂಟ್ ಮೂಲಕ ತಿಳಿಸಿದ್ದಾರೆ. ಸದ್ಯ ಇನ್ನೋರ್ವ ನಟಿ ನೇಹಾ ಗೌಡ ಮಗುವಿನ ನಿರೀಕ್ಷೆಯಲ್ಲಿ ಇದ್ದಾರೆ. ಇತ್ತೀಚೆಗಷ್ಟೇ ಕವಿತಾ ಜೊತೆಗಿನ ಫೋಟೋ ಹಂಚಿಕೊಂಡಿರುವ ನೇಹಾ ಗೌಡ, ನನ್ನ ಪ್ರೆಗ್ನೆನ್ಸಿ ಜರ್ನಿಯನ್ನ ನನ್ನ ತಂಗಿ ಜೊತೆ ಸೆಲೆಬ್ರೇಟ್ ಮಾಡಿರೋದಕ್ಕೆ ಖುಷಿಯಾಗಿದ್ದೀನಿ. ಈಗ ಅವಳು ಶೀಘ್ರದಲ್ಲೇ ಮಗುವಿನ ತಾಯಿಯಾಗಲಿದ್ದಾಳೆ. ಅವಳಿಗೆ ಸಂತೋಷದ, ಆರೋಗ್ಯಕರ ಮತ್ತು ಸುರಕ್ಷಿತ ಹೆರಿಗೆ ಆಗಲೆಂದು ಹಾರೈಸುತ್ತೇನೆ. ಈ ಹೊಸ ಅಧ್ಯಾಯವು ಅವಳ ಜೀವನದಲ್ಲಿ ಅಪಾರ ಸಂತೋಷ ಮತ್ತು ಖುಷಿಯನ್ನ ತರಲಿ ಅಂತ ಹಾರೈಸಿದ್ದಾರೆ. ಏನೋ ನೇಹಾ ಮತ್ತು ಕವಿತಾ ಬಗ್ಗೆ ಕುತೂಹಲಕಾರಿ ಮಾಹಿತಿ ಹೇಳಬೇಕು ಅಂದ್ರೆ ಸೀರಿಯಲ್ ನಲ್ಲಿ ಒಟ್ಟಿಗೆ ಇದ್ರು ಇಬ್ರು ಕೂಡ. ರಿಯಲ್ ಲೈಫ್ ಅಲ್ಲೂ ಕೂಡ ಇಬ್ಬರ ಜೀವನದಲ್ಲಿ ಎಲ್ಲವೂ ಜೊತೆಯಾಗಿಯೇ ನಡೀತಾ ಇದೆ. ಸೀರಿಯಲ್ ನಲ್ಲಿ ಚಿನ್ನು ಗೊಂಬೆ ಇಬ್ಬರ ಗಂಡನ ಹೆಸರು ಚಂದು ಅಂತ ಇತ್ತು. ರಿಯಲ್ ಲೈಫ್ ಅಲ್ಲೂ ಇಬ್ಬರ ಗಂಡಂದಿನ ಹೆಸರು ಕೂಡ ಚಂದನ್ ಆಗಿದೆ. ಸಹನಟ ಚಂದನ್ ಕುಮಾರ್ ಅವರನ್ನ ಪ್ರೀತಿಸಿ ಕವಿತಾ ಮದುವೆಯಾಗಿದ್ದಾರೆ. ಬಾಲ್ಯದ ಗೆಳೆಯ ಚಂದನ್ ಗೌಡ ಅವರನ್ನ ನೇಹಾ ಮದುವೆಯಾಗಿದ್ದಾರೆ. ಈಗ ಒಂದೇ ಸಮಯದಲ್ಲಿ ಇಬ್ಬರು ಗರ್ಭಿಣಿಯಾಗಿದ್ದು ಎಲ್ಲವೂ ಕಾಕತಾಳೀಯ. ಆದ್ರೆ ಅದೇನೋ ನಂಟು ಎಂಬಂತಿದೆ. ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ನೇಹಾ, ಕವಿತಾ ಹಾಗೂ ಚಂದನ್ ಕುಮಾರ್ ಮೂವರು ಜೊತೆಯಾಗಿ ನಟಿಸಿದ್ರು. ಗೊಂಬೆ ಪಾತ್ರದಲ್ಲಿ ನೇಹಾ ರಾಮಕೃಷ್ಣ, ಚಿನ್ನು ಪಾತ್ರದಲ್ಲಿ ಕವಿತಾ ಚಂದು ನವಮಾಸದಲ್ಲಿ ಇರುವ ಇಬ್ಬರು. ಅದರಲ್ಲಿ ಇಬ್ಬರಲ್ಲಿ ಕವಿತಾ ಮೊದಲು ತಾಯಿಯಾಗಿದ್ದಾರೆ.